श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः। प्रिय ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಹಸ್ತ ನಕ್ಷತ್ರ ನಕ್ಷತ್ರ ಪುಂಜಗಳಲ್ಲಿ ಬಹಳ ಉತ್ತಮವಾದಂಥ ನಕ್ಷತ್ರ. ವಿವಾಹಾದಿ ಮಂಗಲ ಕಾರ್ಯಗಳಿಗೆ, ಹಾಗೆ ಗೃಹ ಪ್ರವೇಶಗಳಿಗೆ ಮೊದಲಾದಂತಹ ಉತ್ತಮವಾದಂಥ ಮುಹೂರ್ತವನ್ನು ಇಡಲಿಕ್ಕೆ ಈ ಹಸ್ತ ನಕ್ಷತ್ರಕ್ಕೆ ಮುಹೂರ್ತವನ್ನು ಇಡ್ತಾರೆ. ಯಾಕಂದರೆ ಹಸ್ತ ನಕ್ಷತ್ರ ಬಹಳ ಉತ್ತಮವಾದಂಥ ನಕ್ಷತ್ರ ಎಂಬುದಾಗೂ ಕೂಡ ಕರೆದಿದ್ದಾರೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿಗೆ ಬರುತ್ತೆ. ಅಂದರೆ ಬುಧನ ರಾಶಿಗೆ ಬರುವಂಥ ಒಂದು ನಕ್ಷತ್ರ. ಪು ಶ ನ ಡ ಹೇಳುವಂತಹ 4 ಅಕ್ಷರಗಳು ವಿಶೇಷವಾಗಿ ಈ ಹಸ್ತ ನಕ್ಷತ್ರಕ್ಕೆ ಬರುತ್ತೆ. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳ ಗುಣ ಏನು, ಸ್ವಭಾವ ಏನು, ಅಥವಾ ನಿಮ್ಮ ಜೀವನದ ಅನೇಕ ರೀತಿಯಾದಂಥ ವೃದ್ಧಿಯ ಅವಕಾಶಗಳೇನು ಎಂಬುದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಗಮನಿಸೋಣ. ಹಾಗೆ ಇದು ಮೊದಲನೇ ಭಾಗ, ನಿಮ್ಮ ಗುಣ ಸ್ವಭಾವಗಳನ್ನು ಹೇಳ್ತಾ. ಎರಡನೇ ವಿಡಿಯೋದಲ್ಲಿ ಇನ್ನೂ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು, ನೀವು ಯಾವ್ಯಾವ ವಿಶೇಷವಾದಂಥ ದೇವತಾ ಪೂಜೆಗಳನ್ನು ಅನುಷ್ಠಾನಗಳನ್ನು ಮಾಡಬೇಕು, ಮತ್ತು ಈ ನಕ್ಷತ್ರಗಳಿಗೆ ಹೆಚ್ಚಿನದಾದಂತಹ ದೇವತೆ ಯಾರು, ಮತ್ತು ನಿಮಗೆ ಅಭಿವೃದ್ಧಿ ಕಡೆಗೆ ಹೋಗಬೇಕು ಅಂತಂದರೆ ಏನೇನು ಮಾಡಬೇಕು ಎಂಬುದನ್ನು ಕೂಡ ಮುಂದಿನ ಎರಡನೇ ಭಾಗದಲ್ಲಿ ನಾವು ಗಮನಿಸೋಣ. ಹಸ್ತ ನಕ್ಷತ್ರ ಆಡುವಂಥದ್ದು ದೇವಗಣ ನಕ್ಷತ್ರ. ಈ ನಕ್ಷತ್ರದ ಹುಟ್ಟಿದಂಥ ವ್ಯಕ್ತಿಗಳು ದೇವಗಣ, ಗಣಕೂಟದಲ್ಲಿ ದೇವಗಣ ಆಗಿರುತ್ತೆ. ಹಾಗೆ ನಿಮ್ಮ ಯೋನಿ ಕೂಟದಲ್ಲೂ ಕೂಡ ಎಮ್ಮೆ ಹೇಳುವಂತಹ ಒಂದು ಯೋನಿ. ಅದಕ್ಕೆ ವೈರಿ ಯಾವುದಪ್ಪ ಅಂತಂದರೆ ಕುದುರೆ ವೈರಿ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ರಜ್ಜುಕೂಟದಲ್ಲೂ ಕೂಡ ಕಂಠರಜ್ಜು. ಇನ್ನು ಇದಕ್ಕೆ ವಿರುದ್ಧವಾದಂತಹ ಒಂದು ನಕ್ಷತ್ರ ಏನಂತಂದರೆ ವೇದ ನಕ್ಷತ್ರ ಅಂತಂದರೆ ಶತ್ರು ನಕ್ಷತ್ರ ಅಂತ, ಶತಭಿಷ ನಕ್ಷತ್ರ ಅದು. ಹಾಗೆ ನಾಡಿಕೂಟದಲ್ಲೂ ಕೂಡ ಆದಿನಾಡಿ, ಆದಿ ಮಧ್ಯ ಅಂತ್ಯ ಅಂತೆಲ್ಲ ಬರುತ್ತೆ, ಅದರಲ್ಲಿ ಆದಿನಾಡಿಯಾಗಿರುತ್ತೆ. ಹಾಗೆ ಲಿಂಗದಲ್ಲೂ ಕೂಡ ಪುರುಷಲಿಂಗ. ಯಾಕಂದರೆ ಎಷ್ಟೋ ಸಲ ನಾವು ನಕ್ಷತ್ರಗಳಲ್ಲಿ ಹುಟ್ಟಿದಂತಹ ಆ ಒಂದು ಸ್ವಭಾವ ಗುಣಗಳನ್ನು ಆ ಒಂದು ಲಿಂಗದ ಸ್ವಭಾವದಲ್ಲಿ ನೋಡ್ತಾ ಹೋದರೆ ಒಂದು ಪುಲ್ಲಿಂಗ ನಕ್ಷತ್ರ ಹೇಳುವಂಥದ್ದು ಕೂಡ. ಮತ್ತು ಗುಣವು ಕೂಡ ಕ್ಷಿಪ್ರಗುಣ ಅಂತಂದರೆ ಬೇಗನೆ ಕೆಲಸ ಮಾಡುವಂಥದ್ದು. ಅದರ ತಾಳ್ಮೆ ಭಾಳ ಕಡಿಮೆ ಇರುತ್ತೆ ಅಂತ. ಇವತ್ತಾಗಬೇಕು ಅಂದರೆ ಇವತ್ತಾಗಬೇಕು, ಈ ಕ್ಷಣಕ್ಕಂದರೆ ಈ ಕ್ಷಣಕ್ಕೆ ಆಗಿಬಿಡಬೇಕು ಹೇಳುವಂಥದ್ದು. ಅಥವಾ ಇನ್ನು ಮುಖವು ಕೂಡ ತಿರಿಯಂಗ್ ಮುಖ ಅಂತಂದರೆ ಕೆಳಗಡೆಗೆ ನೋಡ್ತಾ ಹೋಗುವಂಥದ್ದು. ಅಥವಾ ನೀವು ಹೆಚ್ಚಿನದಾಗಿ ಜೀವನದಲ್ಲಿ ಕೆಲವೊಂದು ಸಲ ಮುಂದೆ ನೋಡ್ತಾ ಹೋದರೂ ಕೂಡ ನಿಮ್ಮ ಭಾವನೆ ಹೇಳುವಂಥದ್ದು ಕೆಳಗಡೆಗಿರ್ತದೆ ಹೇಳುವಂಥದ್ದು. ಹಾಗೆ ವರ್ಣವು ಕೂಡ ಬ್ರಹ್ಮವರ್ಣ. ಅದರ ಜೊತೆಗೆ ಬ್ರಹ್ಮವರ್ಣ ಅಂತ ಸ್ವಾಭಾವಿಕವಾಗಿ ಶರೀರ ಇತ್ಯಾದಿಗಳೆಲ್ಲ ಸ್ವಲ್ಪ ಬೆಳೆಯದಾದಂಥ ಶರೀರ ಇರ್ತದೆ. ಹಾಗೆ ಇದಕ್ಕೆ ಪುಲಹ ಹೇಳುವಂತಹ ಒಂದು ಋಷಿ. ಯಾಕಂದರೆ ಎಲ್ಲ ನಕ್ಷತ್ರಗಳಿಗೂ ಕೂಡ ಒಂದು ಋಷಿ, ಒಂದು ಛಂದಸ್ಸು, ಒಂದು ದೇವತೆ ಅಂತಿರುತ್ತೆ. ದೇವತೆ ರವಿ ಹೇಳುವಂಥದ್ದು, ಸೂರ್ಯನೇ ಇದಕ್ಕೆ ಪ್ರಧಾನವಾದಂಥ ದೇವತೆ. ಹಾಗೆ ಇದಕ್ಕೆ ಅಮಟೆ ಮರ ಎಂಬುದಾಗಿ ಕರೀತಾರೆ. ಅಮಟೆ ಮರ ಅಂತಂದರೆ ದೊಡ್ಡದಾದಂತಹ ಮರ ಆಗುತ್ತೆ. ಅದರ ಕಾಯಿಯನ್ನು ಸಾಸಿವೆ ಮಾಡಲಿಕ್ಕೆ, ಅಡುಗೆ ಪದಾರ್ಥಕ್ಕೆ ಉಪಯೋಗಿಸ್ತಾರೆ. ಹಾಗಾಗಿ ಅಮಟೆ ಮರ ಅಂತಂದರೆ ಸ್ವಾಭಾವಿಕ ಹಳ್ಳಿಗಳೆಲ್ಲ ಗೊತ್ತಿರುತ್ತೆ. ಇದನ್ನು ವಿಶೇಷವಾಗಿ ಆಹಾರ ಪದಾರ್ಥದಲ್ಲೂ ಕೂಡ ಉಪಯೋಗಿಸ್ತಾರೆ. ಇದು ಬಹಳ ಉತ್ತಮವಾದಂಥ ಒಂದು ಫಲ ಎಂಬುದಾಗಿ ಕರೀತಾರೆ. ಈ ಅಮಟೆ ಮರಕ್ಕೆ ನೀವು ಪೂಜೆಗಳನ್ನು ಅಥವಾ ದೇವತಾ ನಮಸ್ಕಾರಗಳನ್ನು, ಇದನ್ನು ಈ ವೃಕ್ಷಗಳನ್ನು ನೆಟ್ಟು ಬೆಳೆಸುವ ಮಾತ್ರದಿಂದ ನಿಮಗೆ ಹೆಚ್ಚಿನದಾದಂತಹ ಒಂದು ವೃದ್ಧಿಯಾಗುತ್ತೆ ಎಂಬುದನ್ನು ಕೂಡ ಹೇಳ್ತಾರೆ. ಎಷ್ಟೋ ಸಲ ಆ ನಕ್ಷತ್ರ ವೃಕ್ಷಗಳನ್ನು ನಾವು ಪೂಜೆ ಮಾಡೋದು, ಅಥವಾ ಅದಕ್ಕೆ ಧ್ಯಾನ ಮಾಡೋದು, ಅಥವಾ ಅದಕ್ಕೆ ಹೋಗಿ ಕೈ ಮುಗಿದ್ರೆ ನಕ್ಷತ್ರದ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಒಂದು ವೃದ್ಧಿಯಾಗುತ್ತೆ. ಎಲ್ಲರೂ ಕಾಮನ್ ಆಗಿ ಏನು ಮಾಡ್ತೇವೆ, ರಾಗಿ ಮರ ಅಥವಾ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡ್ತೇವೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಅದರ ಬಿಟ್ಟರೆ ಇನ್ನೊಂದು ಬನ್ನಿ ವೃಕ್ಷ ಅಂತ ಹೇಳ್ತೇವೆ. ಆದರೆ ಮಿಕ್ಕಿರುವಂತಹ ವೃಕ್ಷಗಳನ್ನೆಲ್ಲ ನಾವು ಹೆಚ್ಚಿನದಾಗಿ ಗಮನಿಸಿಲ್ಲ. ಆದರೆ ಪ್ರತಿಯೊಂದು ನಕ್ಷತ್ರಗಳಿಗೂ ಕೂಡ ಇದೇ ಥರ 21 ನಾವು ವಿಶೇಷವಾದಂಥ ವಿಡಿಯೋವನ್ನು ಕೂಡ ಮಾಡ್ತೇವೆ. 27 ನಕ್ಷತ್ರಕ್ಕೆ ಸ್ವಾಭಾವಿಕವಾಗಿ ಫಸ್ಟ್ 1ನೇ ಭಾಗ 2ನೇ ಭಾಗ ಅಂತೇಳಿ ಬೇರೆ ಬೇರೆ ಭಾಗವನ್ನು ಕೂಡ ವಿಡಿಯೋ ಮಾಡ್ತೇವೆ. 27 ನಕ್ಷತ್ರಗಳು, ಅದರ ಮತ್ತೆ 27 ನಕ್ಷತ್ರ ಫಲಗಳು, 27 ನಕ್ಷತ್ರಕ್ಕೆ ವಿಶೇಷವಾದಂಥ ಫಲಗಳು, ಹೀಗೆಲ್ಲ ಮಾಡಬೇಕು ಕೊಡುವಂಥ ಒಂದು ಪ್ರಯತ್ನ ಇದೆ. ನೀವೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ 4 ಜನಕ್ಕೆ ಶೇರ್ ಮಾಡಿದ್ರೆ ನಮಗಿನ್ನೂ ಕೂಡ ಮಾಡುವಂತಹ ಹುಮ್ಮಸ್ಸು ಬರುತ್ತೆ, ಮಾಡಬೇಕು ಅಂತ ಮನಸ್ಸು ಬರುತ್ತೆ. ನಾವು ಇದನ್ನು ಕೊಡೋಣ ಕಂಟೆಂಟು ಅಂತ ಅನಿಸ್ತದೆ. ನೀವು ಯಾರೋ ನೋಡೇ ಇಲ್ಲ ಅಂತಂದರೆ 1,000, 500, 300 ವ್ಯೂಸ್ ಆಗುತ್ತೆ. ಏನು ಮಾಡೋಣ, ಅವಾಗ ಬೇಡಪ್ಪ ಮಾಸ ಭವಿಷ್ಯವೇ ಮಾಡೋಣ ಅಂತ ಅನಿಸ್ತದೆ. ಎಲ್ಲ ನಿಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಮಿಕ್ಕಿರುವಂಥದ್ದು ಆ ಭಗವಂತನ ಕೈಯಲ್ಲಿದೆ. ಒಟ್ಟಿನಲ್ಲಿ
ಅಮಟೆ ಮರ ಹೇಳುವಂಥದ್ದು ಈ ಒಂದು ಪೂಜೆಗೆ ಅಥವಾ ಈ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಪ್ರಬಲವಾದಂಥದ್ದು. ಮತ್ತು ಹಸ್ತ ಹೇಳುವಂಥದ್ದು ಅರ್ಥ ಕೈ ಹೇಳುವಂಥದ್ದು ಅರ್ಥ, ಅಂದರೆ ಕೊಡುವಂತಹ ಮನಸ್ಸು ಹೇಳುವಂಥ ಅರ್ಥದಲ್ಲೂ ಕೂಡ ಇದಕ್ಕೆ ಹೇಳ್ತಾರೆ. ಹಾಗೆ ಗ್ರಂಥಕಾರರು ಉತ್ಸಾಹಿ ದೃಷ್ಟ, ಗ್ರಂಥಗಳಲ್ಲಿ ಏನೇನು ಹೇಳ್ತಾರೆ? ಉತ್ಸಾಹಿ, ಒಂದು ನಿರುತ್ಸಾಹಿ, ಇನ್ನೊಂದು ಉತ್ಸಾಹಿ. ನೀವು ಸದಾಕಾಲ ಉತ್ಸಾಹಿ ಅಂದರೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರುವಂಥದ್ದು, ಅಥವಾ ನನಗಿದು ಸಾಧ್ಯವಾಗತ್ತಾ ಅಂಥೇಳಿ ಕಾಯ್ತಾ ಇರುವಂಥದ್ದು, ಮತ್ತು ನನಗಿದು ಸಿಗುತ್ತದೆ ಅಂಥೇಳಿ ಕಾಯ್ತಾ ಇರುವಂಥದ್ದು. ಉತ್ಸಾಹವಾಗೇ ಇರ್ತೀರಿ ನೀವು. ಯಾಕಂದರೆ ನಾನೀಗ ಇಂಟ್ರ್ವ್ಯೂಗೆ ಹೋಗಬೇಕು, ನನ್ನ ಮುಂದೆ 70 ಜನ 80 ಜನ ಇದ್ದಾರೆ, ನಾನು ಸಾಲಲ್ಲಿ ಹಿಂದೆ ಕೂತಿದ್ದೇನೆ. ಆದರೆ ಸಾಲಲ್ಲಿ ಹಿಂದೆ ಕೂತಿದ್ದೇನೆ ಅಂತೇಳಿ ದುಃಖ ಇದೆಯಾ, ಚಿಂತೆ ಇದೆಯೋ? ಇಲ್ಲ, ಖಂಡಿತ ನನಗದು ಸಿಕ್ಕೇ ಸಿಗುತ್ತೆ, ನಾನು ಇಂಟರ್ವ್ಯೂ ಪಾಸಾಗೇ ಆಗ್ತೇನೆ, ಮುಂದೆ ನಾನು ಹೋಗ್ತೇನೆ ಹೇಳುವಂತಹ ಆ ಉತ್ಸಾಹಿ ಎಂಬುದಾಗಿ ಕರೆದರು. ಮತ್ತು ದೃಷ್ಟ, ನಿಮ್ಮ ಕಣ್ಣಿನ ಸ್ವಭಾವ ಹೇಗಿದೆ ಅಂತಂದರೆ ಇಲ್ಲಿಂದ ಬಹಳ ದೂರ ನಿಮಗೆ ಕಾಣುತ್ತದೆ. ಹಾಗೆ ಕಣ್ಣಿನ ತೊಂದರೆ ತಾಪತ್ರಗಳು ಬರಲಿಕ್ಕಿಲ್ಲ, ಮತ್ತು ಕಣ್ಣು ಬಹಳ ಸ್ವಚ್ಛವಾಗಿ ಕಾಣುವಂಥದ್ದು ಕೂಡ ಆಗುತ್ತೆ. ದೃಷ್ಟ, ನೀವು ಒಂದು ಸಲ ಯಾವುದೋ ವಿಷಯಗಳನ್ನು ನೋಡಿದ್ರೆ ಅದನ್ನು ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ತೀರಿ ಎಂಬುದಾಗೂ ಕೂಡ ಹೇಳಿದರು. ಎಷ್ಟೋ ಸಲ ಏನಾಗುತ್ತೆ, ಕೆಲವೊಂದು ವಿಷಯಗಳು ನಮ್ಮ ನೋಡ್ತಾ ಇರ್ತೇವೆ, ಮರೆತು ಹೋಗಿಬಿಡ್ತದೆ. ಆದರೆ ನಿಮಗೆ ಹಾಗಾಗುವುದಿಲ್ಲ. ನೀವು ದಿಟ್ಟತನದಿಂದ ವ್ಯಕ್ತಿಗಳನ್ನು, ವಸ್ತುವನ್ನು, ವ್ಯವಸ್ಥೆಯನ್ನು ನೋಡಿದರೆ ಅದು ಯಾವಾಗೂ ಕೂಡ ನೆನಪಿರ್ತದೆ. ಹಾಗಾಗಿ ಬಹಳ ನೆನಪಿನ ಶಕ್ತಿ ಉಳ್ಳವರಾಗಿರ್ತೀರಿ. ಮತ್ತು ನಿಮ್ಮ ಸ್ವಭಾವ ಅಂದರೆ ರಾಜನ ಹಾಗೆ, ಇದಕ್ಕಲ್ಪ ರಾಜನ ಸ್ವಭಾವ ಇರುವಂಥ ನಕ್ಷತ್ರ ಅಂತ ಹೇಳಿದ್ರು. ನೀವು ಹೋಗ್ತಾ ಇದ್ದರೆ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ. ಈಗ ಒಂದು ಆನೆ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ನಾವೆಷ್ಟು ಅದನ್ನು ಪ್ರೀತಿಯಿಂದ ನೋಡ್ತಾ ಇರ್ತೇವಲ್ವ, ಹಾಗೆ ನಿಮ್ಮನ್ನು ಕೂಡ ಜನ ದಿಟ್ಟತನದಿಂದ ನಿಮ್ಮನ್ನು ಕೂಡ ನೋಡುತ್ತಾರೆ. ಮತ್ತು ಪಾನಪೇಯ ಅಂದರೆ ಇನ್ನೊಂದು ಕೂಡ ಹೇಳಿದ್ರು, ಕೆಲವೊಂದು ವಸ್ತುಗಳು ಬೇಕು ಅಂತ ಅದಕ್ಕೆ ಕಾದು ಕೂತ್ಕೊಂಡು ಅದನ್ನು ಪಡಿತೀರಿ ಎಂಬುದನ್ನು ಕೂಡ ಹೇಳಿದ್ರು. ವಸ್ತುಗಳಲ್ಲಿ ವಿಶೇಷವಾದಂಥ ಆಸಕ್ತಿ, ಇವತ್ತು ನಾವು ಥಿಂಗ್ಸ್ ಅಂತ ಹೇಳ್ತೇವಲ್ಲ, ಉದಾಹರಣೆಗೆ ಮೊಬೈಲು, ಕಾರು, ಬೈಕು, ಮನೆ, ಇಂತಹ ವಸ್ತುಗಳಲ್ಲಿ ಆಸಕ್ತಿ ಇರುವಂತಹ ವಸ್ತುಗಳನ್ನು ಪಡೆದೇ ನೀವು ತೀರಬೇಕು, ಪಡೆದೇ ತಗೊಳ್ಬೇಕು ಹೇಳುವಂಥದ್ದು ಅರ್ಥ. ಆಘಣಿಹಿ, ಮತ್ತು ಕೆಲವೊಂದು ವಿಷಯದಲ್ಲಿ ನಿರ್ದಜ, ದಜವೇ ಇಲ್ಲ. ನೀವು ಬಹಳ ಮುಖ್ಯವಾಗಿ ಬ್ಯಾಂಕಲ್ಲೆಲ್ಲ ಹೋದರೆ, ಇಲ್ಲಾರೆ ನಿಮಗೆ ಲೋನ್ ಕೊಡೋದಿಲ್ಲ, ಇಲ್ಲಾರೆ ನಿಮಗೆ ಇದಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರು ನೀವು ಆಗಿರ್ತೀರಿ. ನಿರ್ದಯ ಉಳ್ಳವರು. ಕೆಲವೊಂದು ವಿಷಯದಲ್ಲಿ ಇಲ್ಲ, ಆಗಲ್ಲ ಏನ್ರಿ, ಒಂದು 50,000 ದುಡ್ಡು ಕೊಡ್ತೀರಿ ಅಂತಂದರೆ, ಇಲ್ಲಾರೆ ನನ್ನ ಕೈಯಲ್ಲಿ ದುಡ್ಡಿಲ್ಲ, ಮುಗಿದೋಯ್ತು. ಕೆಲವು ಜನ ನಾಳೆ ಕೊಡ್ತಾನೆ, ಯೋಚನೆ ಮಾಡ್ತೇನೆ, ನೋಡೋಣ, ಅವರನ್ನು ಕೇಳ್ತೇನೆ, ಇವರನ್ನು ಕೇಳ್ತೇನೆ. ಅಂತಹ ಜನ ನೀವಲ್ಲ. ನಿರ್ದಯದಿಂದ, ಅದೇ ಹೇಳ್ತಾರಲ್ಲ, ಒಂದೇ ಪೆಟ್ಟು 2 ತುಂಡು ಅಂತ ಹೇಳ್ತಾರಲ್ಲ, ಹಾಗೆ ಆಗತ್ತೆ ಇಲ್ಲ ಹೇಳುವಂಥ ಒಂದು ಜನ, ಇದು ಬಹಳ ಒಳ್ಳೆಯದಲ್ವ ಜೀವನದಲ್ಲಿ. ಹಾಗಾಗಿ ನಿಮ್ಮನ್ನು ನೋಡಿ ಕಲಿಬೇಕಾದಂಥದ್ದು ಇದು, ನಿರ್ದಯ ಉಳ್ಳಂತಹ ವ್ಯಕ್ತಿಗಳು. ಅದರ ಜೊತೆಯಲ್ಲಿ ಕೆಲವೊಂದು ವಿಷಯದಲ್ಲಿ ನೀವು ಬಗ್ಗುವಂಥವರಲ್ಲ. ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಅಂತಂದರೆ, ಕೆಲವೊಂದು ವಿಷಯದಲ್ಲಿ ಬಗ್ಗುವುದೇ ಇಲ್ಲ. ನೀವು ಹೀಗಾಗಬೇಕು ಅಂದರೆ ಹೀಗಾಗಬೇಕು. ನೋಡಿರಿ, ಇಂಥದ್ದೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಇಂತಹ ಕೆಲಸಗಳಾಗ್ತದೆ ನಿಮಗೆ. ಅಂದರೆ ಮೋಸವೋ ಅಥವಾ ಮಾಡಿಕೊಡೋಣ ಹೇಳುವಂಥದ್ದು, ಅಥವಾ ಒಂದು 15 ದಿವಸ ಅಲಸುವಂತಹದ್ದು ನಾವೆಲ್ಲ ನೋಡ್ತೇವೆ. ಇವತ್ತಿನ ದಿವಸ ಒಂದು ಕೆಲಸಕ್ಕೆ ಹೋದರೆ ಅದೊಂದು ತಕಂಬ, ಇದೊಂದು ತಕಂಬ, ಅದು ಕೊಡು, ಇದು ಕೊಡು, ಬರೀ ಸುತ್ತೇ ಸಾಕಾಗ್ತದೆ, ಬಿಟ್ಟರೆ ಕೆಲಸ ಖಂಡಿತವಾಗೂ ಆಗುವುದಿಲ್ಲ. ಹಾಗಾಗಿ ನೀವು ಒಂಥರ ಈ ನಿರ್ದಯದಿಂದ ಕೆಲಸಗಳನ್ನು ಆಗತ್ತೆ ಇಲ್ಲ ಹೇಳುವಂಥ ಜನ ಆಗಿರ್ತೀರಿ. ಮತ್ತು ಕೃತವಿದ್ಯಶ್ಚ, ಇನ್ನೊಂದು ಕೂಡ ಹೇಳಿದ್ರು. ಕೃತವಿದ್ಯಶ್ಚ ಅಂತಂದರೆ ನೀವು ವಿದ್ಯೆಯನ್ನು ಗಳಿಸಿರ್ತೀರಿ. ಇದು ಬಹಳ ಮುಖ್ಯವಾಗಿ. ಎಷ್ಟೋ ಜನ ವಿದ್ಯೆ ಇದೆ ಅಂತೇಳಿ ಪ್ರಚಾರ ಮಾಡ್ತಾ ಹೋಗ್ತಾರೆ. ನನ್ನ ಹತ್ರ ಅಷ್ಟಿದೆ, ಇಷ್ಟಿದೆ, ನಾನು ಅಷ್ಟು ಓದಿದ್ದೇನೆ, ಅಷ್ಟು ಸರ್ಟಿಫಿಕೇಟ್ ಇದೆ, ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಅಂತೇಳಿ. ಆದರೆ ನೀವು ಕೃತವಿದ್ಯಶ್ಚ, ಗುಪ್ತವಾದಂತಹ ವಿದ್ಯೆಗಳನ್ನು ಕಲಿತು ಇರುವಂತಹ ವ್ಯಕ್ತಿಗಳು. ಎಷ್ಟೋ ಜನ ನೋಡಿ, ವಿದ್ಯಾದದಾತಿ ವಿನಯಂ ಎಂಬಂಥ ಸುಭಾಷಿತ ಬಹಳ ಮುಖ್ಯವಾಗಿ ಅನ್ವಯವಾಗುತ್ತದೆ. ವಿದ್ಯೆ ಹೇಳುವಂಥದ್ದು ವಿನಯವಾಗಿ ಬರಬೇಕು. ದುರಹಂಕಾರವಾಗೋ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಚುಚ್ಚುವ ಹಾಗೋ ವಿದ್ಯೆ ಆಗಬಾರದು. ಯಾಕಂದರೆ ಆ ಸರಸ್ವತಿ ನಮಗೆ ಅನುಗ್ರಹಿಸಿದ್ದಾಳೆ. ಎಷ್ಟೋ ಜನಕ್ಕೆ ವಿದ್ಯೆಯೇ ಬರುವುದಿಲ್ಲ, ಆದರೆ ಆ ಸರಸ್ವತಿ ಅನುಗ್ರಹ ಮಾಡಿದ್ದಾಳೆ ಅಂತಂದರೆ ನಾವು ಸದಾಕಾಲ ಆ ಸರಸ್ವತಿ ಕೃತಜ್ಞರಾಗಿರಬೇಕು. ಆದರೆ ಎಷ್ಟೋ ಸಲ ಕೃತವಿದ್ಯಶ್ಚ ಅಂದರೆ ವಿದ್ಯೆ ಇದ್ದು ನೀವು ತೋರಿಕೆ ವಿದ್ಯೆ ಇಲ್ಲ ನಿಮ್ಮಲ್ಲಿ ಎಂಬುದನ್ನು ಕೂಡ ಹೇಳಿದ್ರು. ಇದು ಒಳ್ಳೆಯದಲ್ವಾ? ಯಾಕಂದರೆ ವಿದ್ಯೆ ಹೇಳುವಂಥದ್ದು ಗುಪ್ತವಾಗಿರಬೇಕಂತೆ. ಆ ಸರಸ್ವತಿ ಎಲ್ಲ ಕಡೆಗೂ ಕೂಡ ನಾ ಅಷ್ಟು ಓದಿದ್ದೇನೆ, ಇಷ್ಟು ಓದಿದ್ದೇನೆ ಅಂತ ಹೇಳಬಾರದು. ಹಾಗಾಗಿ ಕೃತವಿಜ್ಞಶ್ಚ ಸುಭಗಃ ಅಂದರೆ ನೀವು ಸಮಾಧಾನವಾಗಿ ಒಂದು ಸಭೆಯಲ್ಲಿ ಕೂತ್ಕೊಂಡಿರ್ತೀರಿ ಅಥವಾ ಯಾವುದೋ ಒಂದು ಮೀಟಿಂಗಲ್ಲಿ ಕೂತ್ಕೊಂಡಿರ್ತೀರಿ. ಎಲ್ಲರೂ ಏನು ಹೇಳ್ತಾರೆ ಹೇಳೋದನ್ನು ವೀಕ್ಷಣೆ ಮಾಡ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ.
ವೀಕ್ಷಕರಾಗಿರ್ತೀರಿ, ವೀಕ್ಷಕ ಪ್ರಭುಗಳು. ಆದರೆ ಅದು ಏನಾದರೂ ವ್ಯತ್ಯಾಸ ಬಂದರೆ ಎದ್ದು ನಿತ್ತು ಸ್ವಸಾಮರ್ಥ್ಯದಿಂದ ಅದನ್ನು ಹೇಳ್ತೀರಿ. ಹಾಗಾಗಿ ಇದು ಬಹಳ ಒಳ್ಳೆಯದು. ಕೃತವಿದ್ಯಶ್ಚ ಸುಭಗಃ ಅಂತಂದರೆ ಅದನ್ನು ಶೋಭಿಸುವಾಗಿ ಹೇಳ್ತೀರಿ ಹೇಳುವಂಥ ಅರ್ಥ. ಅನಂತರದಲ್ಲಿ ಧನಾಢ್ಯ, ಫೈನಾನ್ಸ್ ಸ್ಟೇಟಸ್ ಹೇಗಿರ್ತದೆ ನಿಮ್ಮದು? ಬಹಳ ಚೆನ್ನಾಗೇ ಇರ್ತದೆ. ಒಂದು ಹಂತಕ್ಕೆ ಭೂಮಿ, ಮನೆ, ಆಳು ಕಾಳುಗಳು, ಜಮೀನು, ವಾಹನಗಳು ಹೀಗೆಲ್ಲವನ್ನು ಕೂಡ ಈ ನಕ್ಷತ್ರಗಳಿಗೆ ಭಗವಂತ ಅನುಗ್ರಹಿಸ್ತಾನೆ. ಮತ್ತು ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಏನಿದೆ ಅದು ಕೂಡ ನಿಮಗೆ ಸಿಗುತ್ತೆ, ಅದು ಕೂಡ ಬರುತ್ತೆ ಅಂತೇಳಿ ಹೇಳ್ತಾರೆ. ಹಾಗೆ ಸಾಹಸಿ, ಇಷ್ಟೆಲ್ಲ ಇದ್ದರೂ ಆಗಲಿಲ್ಲ, ನೀವು ಅದು ಉಳಿಸ್ಕೊಳ್ಬೇಕಂದ್ರೂ ಸಾಹಸ ಆಗಬೇಕು, ಬೆಳೆಸಬೇಕು ಅಂದರೂ ಸಾಹಸ ಆಗಬೇಕು. ಒಂದು ಇವತ್ತಿನ ದಿವಸ ಸಂಪಾದನೆ ಮಾಡೋದು ಕಷ್ಟ, ಅದನ್ನು ಉಳಿಸಿ ಬೆಳೆಸಿ ಮಾಡೋದು ಭಾರಿ ಕಷ್ಟವಾದದ್ರಿಂದ ನೀವು ಸಾಹಸಿಗಳಾಗಿರ್ತೀರಿ. ಬಹಳ ಮುಖ್ಯವಾಗಿ ಸಾಹಸ ಹೇಳುವಂಥದ್ದು ನಿಮಗಾಗಿ ಬರುತ್ತೆ. ಸಾಹಸ ಮಾಡೋದು ಹೇಗೆ? ಪರೋಪಕಾರಿ. ಇನ್ನೊಬ್ಬರಿಗೆ ನೋವಾಯಿತು, ಇನ್ನೊಬ್ಬರಿಗೆ ದುಃಖ ಆಯಿತು ಅಂತಂದರೆ ಸ್ಪಂದನೆ ಮಾಡುವಂಥವರು. ಇದು ಬಹಳ ಮುಖ್ಯವಾಗಿ ಹೇಳಿದ್ರು. ಹಿಂದೆ ಒಂದು ಕಡೆಗೆ ಹೇಳಿಬಿಟ್ರು ನಿಮ್ಮನ್ನು, ಏನಂತಂದರು? ಎಷ್ಟು ಬೇಕೋ ಅಷ್ಟು ನೀವು ನಿರ್ದಯ ಅಂತಂದರು. ನಿರ್ದಯ ಆದರೂ ಕೂಡ ಒಳಗಡೆಗೆ ಮೃದೂನೇ ಕುಸುಮಾದಪಿ. ನಿಮ್ಮ ಮನಸ್ಸು ಹೇಗಿದೆ ಅಂತಂದರೆ ಅದನ್ನೆಲ್ಲ ಏನಕ್ಕೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮಗೂ ತೊಂದರೆ ಆಗಬಾರ್ದು, ನಿಮಗೆ ಮೋಸ ಆಗಬಾರ್ದು. ಎಷ್ಟೋ ಸಲ ನೋಡಿ, ನಾವು ಯಾರನ್ನಾದರೂ ಕೂಡ ಅಡ್ವೊಕೇಟ್ ಹತ್ರ ಹೋಗಿ ಕೇಳಿದ್ರೆ, ನೋಡಿ ಸ್ವಾಮಿ ಒಂದು ಆಸ್ತಿ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೇವೆ ಅಂತಂದರೆ ಅವರು ಚಾರ್ಜ್ ಏನಾದರೂ ತೆಗೆದುಕೊಳ್ತಾರೆ. ಅವರು ಇಲ್ಲ ರೀ, ಇದು ಖಂಡಿತ ತೆಗೆದುಕೊಳ್ಳಿಕ್ಕೆ ಹೋಗಬೇಡ, ನಾಳೆ ಸಮಸ್ಯೆ ಆಗುತ್ತೆ, ಅಥವಾ ಯಾವುದೋ ಕೇಸ್ ಇದ್ದರೆ ಇದೆಲ್ಲ ಬೇಡ ರೀ ಅಂತ ಹೇಳ್ತಾರೆ. ಉದ್ದೇಶ ಏನಂತಂದರೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಹೇಳುವಂಥ ಉದ್ದೇಶ. ಯಾಕಂದರೆ ಜಗತ್ತಿನಲ್ಲಿ ಎಷ್ಟೋ ಸಲ ನಾವು ಮಾತು ಕೇಳದೆ ತಪ್ಪು ಮಾಡ್ಕೊಳ್ಳುವಂಥದ್ದು, ಎಷ್ಟೋ ಸಲ ನಾನು ಹೇಳುವಂಥ ಅಹಂಕಾರದಿಂದ ತಪ್ಪು ಮಾಡ್ಕೊಳ್ಳುವಂಥದ್ದು, ಮತ್ತು ಯಾವ್ಯಾವ ಪ್ರೊಫೆಷನಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ನಾವು ಗೌರವ ಕೊಡದೆ ನನಗೇ ಎಲ್ಲವೂ ಬರುತ್ತೆ. ಇವತ್ತೊಂದು ದಿವಸ ನೋಡಿ ಏನಾಗಿದೆ, ಅದೊಂದು ಯೂಟ್ಯೂಬಿಂದ ಯಾವುದೋ ಒಂದು ವಿಷಯ ತೆಗೆದುಕೊಂಡು ಅದರಿಂದ ಎಲ್ಲವೂ ನನಗೆ ಸರ್ವಜ್ಞ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡ್ತೇವೆ. ಆದರೆ ಹಾಗಲ್ಲ. ಯಾವ ಪ್ರೊಫೆಷನಲ್ಲಿ ಯಾರು ಅದರಲ್ಲಿ ಹೆಚ್ಚಿನದಾದಂತಹ ಪರಿಣತಿಯನ್ನು ಪಡೆದಿರ್ತಾರೋ ಅಂಥವ್ರ ಹತ್ರ ಹೋಗಿ ನಾವು ತಿಳುವಳಿಕೆ ತೆಗೆದುಕೊಳ್ಬೇಕು ಹೇಳೋದನ್ನು ಕೂಡ ಈ ನಕ್ಷತ್ರದವರು ಹೇಳ್ತಾ, ಅದರ ಜೊತೆಯಲ್ಲಿ ಪರೋಪಕಾರಿ, ಉಪಕಾರ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥವರು. ಮತ್ತು ಅವಕಾಶ ಸಿಕ್ಕಿದ್ರೆ ಸರ್ವಜ್ಞ, ನಿಮಗೇನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗೂ ಒಂದು ಆಫೀಸಲ್ಲಿ ಲೀಡರ್ಶಿಪ್ ಆಗುವಂಥದ್ದು, ಅಥವಾ ನೀವು ಮಕ್ಕಳಾಗಿದ್ದರೆ ಚೆನ್ನಾಗಿ ಓದಿ ಅಲ್ಲೇ ಒಂದು ಮಕ್ಕಳಲ್ಲಿ ಲೀಡರ್ಶಿಪ್ ಆಗಿ 10 ಜನ ಒಂದು ಮಕ್ಕಳಿಗೆ ಏನಾದರೂ ಟೀಚಿಂಗ್ ಹೇಳ್ಕೊಡುವಂಥದ್ದು, ಅಥವಾ ಯಾರಿಗೋ ಹಿಂದೆ ಇದ್ದರೆ ಅವರನ್ನು ಮುಂದೆ ಕರ್ಕೊಂಡು ಹೋಗುವಂಥದ್ದು, ಅದೆಲ್ಲ ಸರ್ವಜ್ಞ ಅಂತಂದರೆ ಆಳುವಂತಹ ವ್ಯಕ್ತಿಗಳು ಎಂಬುದನ್ನು ಕೂಡ ಹೇಳುತ್ತೆ. ನೋಡಿ, ಎಷ್ಟೋ ಸಲ ನಾವೊಂದು ಆಫೀಸಿಗೆ ಸೇರ್ಕೊಂಡಿರ್ತೇವೆ, ನಮಗೆ ಯಾವುದೋ ಕೆಲಸ ಬರೋದಿಲ್ಲ, ನಾವು ಇನ್ನೊಬ್ಬರ ಹತ್ರ ಕೇಳ್ತೇವೆ ಇದು ಹೇಗೆ ಮಾಡಬೇಕ್ರಿ ಅಂಥೇಳಿ. ಭಾಳ ಸೂಕ್ಷ್ಮವಾದಂಥದ್ದು ಇರುತ್ತೆ ಅಂತ ಇಟ್ಕೊಳ್ಳಿ. ಅದರ ಇಲ್ಲ ರೀ ನನ್ನ ಪುರುಸತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಏನೋ ಒಂದು 5 ಸೆಕೆಂಡ್ 10 ಸೆಕೆಂಡ್ ಒಂದು 5 ನಿಮಿಷದಲ್ಲಿ ಹೇಳುವಂಥದ್ದು. ಅಂಥ ಸಮಯ ಎಷ್ಟೆಷ್ಟೋ ವೇಸ್ಟ್ ಮಾಡ್ತಾ ಇರ್ತವೆ. ಯಾಕಂದರೆ ಮನುಷ್ಯನ ಜೀವನ ಆಳುವಂಥದ್ದು ಕೆಲವೊಂದು ಸಲ ಸಮಯ ವೇಸ್ಟ್ ಆಗ್ತಾನೇ ಇರುತ್ತೆ, ಅದರದ್ದು ಗಮನಿಸೋದಿಲ್ಲ. ಆದರೆ ಎಷ್ಟೋ ಸಲ ಸರ್ವಜ್ಞ ಹೇಳುವಂಥ ಒಂದು ಪದಕ್ಕೆ ಅಜ್ಞ ಅಂತಂದರೆ ತಿಳುವಳಿಕೆ ಉಳ್ಳಿ ಇನ್ನೊಬ್ಬರಿಗೂ ಹೇಳುವಂಥದ್ದು. ಇದು ಬಹಳ ಒಳ್ಳೆಯದಲ್ವಾ? ಯಾಕಂದರೆ ಮನುಷ್ಯನಿಗೆ ಹೇಗಾಗಿದೆ ಅಂತಂದರೆ ಇವತ್ತಿನ ದಿವಸ ಎಲ್ಲ ದುರಹಂಕಾರ ಆಗಿಬಿಟ್ಟಿದೆ. ಯಾರನ್ನಾದರೂ ಒಂದು ವಿಷಯ ಕೇಳಿದ್ರೆ ಆಗೋದಿಲ್ಲ ರೀ ಅಂತ ಹೇಳಿಬಿಡುವಂಥದ್ದು. ಆದರೆ ವಿದ್ಯೆಗೆ ನಿಜವಾದಂತಹ ವಿದ್ಯೆ ಅವಕಾಶ ಹೇಗಿದೆ ಅಂತಂದರೆ ನಾವು ವಿದ್ಯೆ ಕಲಿತು ಇನ್ನೊಬ್ಬರಿಗೂ ಕೂಡ ಹೇಳುವಂತಹ ಪ್ರಯತ್ನ ಇರಬೇಕು. ಉದಾಹರಣೆಗೆ ಒಂದು 5 ನಿಮಿಷ ಹೇಳಿದ್ರೆ ಅವನು ಕೂಡ ಧನ್ಯವಾದ ಹೇಳ್ತಾನೋ ಬಿಡ್ತಾನೋ, ಆದರೆ ಅವನಿಗೂ ಒಂದು ತಿಳುವಳಿಕೆ ಬಂದ ಹಾಗಾಯ್ತಲ್ವ. ಹಾಗಾಗಿ ಸರ್ವಜ್ಞ, ಎಲ್ಲ ಕಡೆಗೂ ಕೂಡ ನೀವು ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವಂಥ ವ್ಯಕ್ತಿಗಳು. ನರೋ ಭವೇತ್ ಎಂಬುದಾಗಿ ಹೇಳಿದ್ದಾರೆ. ನರೋ ಭವೇತ್ ಅಂದರೆ ಒಳ್ಳೆ ವ್ಯಕ್ತಿಗಳಾಗಿರ್ತೀರಿ, ಅಥವಾ ಒಳ್ಳೆ ನಿಮ್ಮನ್ನು ಜನ ಕಂಡ್ರೆ ಇಲ್ಲಪ್ಪ ಇವರು ಒಳ್ಳೆ ವ್ಯಕ್ತಿಗಳಪ್ಪ, ಇವರು ಚೆನ್ನಾಗಿ ಓದಿದ್ದಾರೆ, ಅಥವಾ ಇವರು ಚೆನ್ನಾಗಿ ಆರ್ಥಿಕವಾಗಿ ಅನುಕೂಲವಾಗಿದ್ದಾರೆ, ಇವರು ಒಳ್ಳೆಯ ವ್ಯಕ್ತಿಗಳು ಅಂಥೇಳಿ 4 ಜನ ನಿಮ್ಮನ್ನು ಹೇಳ್ತಾರೆ. ಹಾಗೆ ಸರ್ವಜನಪ್ರಿಯ, ಸ್ವಲ್ಪ ಎಲ್ಲ ಕಡೆಗೂ ಅಟಹ, ಸ್ವಲ್ಪ ಸುತ್ತುದು ಮಾಡೋದು ತಿರುಗುವುದು, ಇನ್ನೊಬ್ಬರಿಗೆ ಹೇಳುವಂಥದ್ದು, ಸಂಘ ಸಂಸ್ಥೆಗಳನ್ನು ನಡೆಸುವಂಥದ್ದು, ಅಥವಾ ಜನರ ಕಡೆಗೆ ಹೋಗಿ ಮಾತಾಡುವಂಥವರು ಸರ್ವಜನಪ್ರಿಯ, ಸಾಹಸಿ, ಪರೋಪಕಾರಿ ಎಂಬುದನ್ನು ಕೂಡ ಈ ಜಾತಕಾಭರಣ ಹೇಳುವಂಥ ಗ್ರಂಥದಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಹಸ್ತ ನಕ್ಷತ್ರದವರ ಒಂದು ವ್ಯಕ್ತಿ ಸ್ವಭಾವಗಳು ಹೀಗಿದ್ದು ನಿಮ್ಮ ಆರಂಭದ ದಿವಸ ಹೇಗಿರುತ್ತೆ ಅಂತಂದರೆ ವಿದ್ಯಾರ್ಥಿಗಳ ಜೀವನ ತಕ್ಕ ಮಟ್ಟಿಗೆ ಕಷ್ಟ ಹೇಳುವಂಥದ್ದು ಇರುತ್ತೆ, ಆದರೂ ಕೂಡ ಓದಲಿಕ್ಕೆ ಜಾಸ್ತಿ ಪ್ರೀತಿ ಇರುತ್ತೆ. ನಿಮಗೆ ಎಷ್ಟೋ ಜನಕ್ಕೆ ನೋಡಿ, ಮಕ್ಕಳಿಗೆ ಇಷ್ಟೇ ಬಡತನ ಆಗಲಿ ಅಥವಾ ಏನೇ ದುಡ್ಡು ಇಲ್ಲದೇ ಇರಲಿ, ಆದರೆ ಆ ಶಾರದಾಂಬೆ ಬಗ್ಗೆ ವಿದ್ಯೆ ಬಗ್ಗೆ ಪ್ರೀತಿ ಇದ್ದರೆ ಖಂಡಿತವಾಗಿ ಅವರು ಓದ್ತಾನೆ ಇರ್ತಾರೆ. ಅವರು ಖಂಡಿತವಾಗೂ ಪುಸ್ತಕವನ್ನು ಬಿಡಲ್ಲ. ಏನಾದರೂ ಒಂದು ಸಣ್ಣ ಪೆನ್ ಬಿದ್ದರೂ ಕೂಡ ತೆಗೆದುಕೊಂಡು ಅದನ್ನು ಇಟ್ಕೊಂಡು ಓದ್ತಾರೆ. ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ ಒಂಥರ ಐಷಾರಾಮಿ ಜೀವನ ಆದದ್ರಿಂದ ಯಾವುದಕ್ಕೂ ಕೂಡ ಬೆಲೆಯೇ ಇಲ್ಲ. ಆದರೆ
ಪ್ರತಿಯೊಂದು ಕೂಡ ಒಂದು ಬಳಪವೂ ಕೂಡ ಶಾರದಾಂಬೆಯ ಸ್ವರೂಪವೇ. ಹಾಗಾಗಿ ನಾವು ಕೈ ಮುಕ್ಕೊಂಡು ಓದಲಿಕ್ಕೆ ಶುರು ಮಾಡಿದ್ರೆ ಈ ನಕ್ಷತ್ರದವರು ನಾವು ನೋಡ್ತೇವೆ, ಅವರು ಓದ್ತಾ ಇರ್ತಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಇಷ್ಟು ಚುರುಕಾಗಿರ್ತಾರೆ, ಅನೇಕ ವಿಷಯದಲ್ಲಿ ತಿಳುವಳಿಕೆ ಇರುತ್ತದೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಮಾಡುವಂಥ ವ್ಯಕ್ತಿಗಳು ಆರಂಭದ ದಿವಸದಲ್ಲಾಗುತ್ತೆ. ಬಾಲ್ಯದ ಜೀವನ ಸ್ವಲ್ಪ ಹೆಲ್ತ್ ತೊಂದರೆ ಆಗುವಂಥದ್ದು ಅಥವಾ ನಿಮ್ಮ ಕುಟುಂಬದವರಿಂದ ತೊಂದರೆ ಆಗುವಂಥದ್ದು, ಒಂದು 8-10 ವರ್ಷದಲ್ಲಿ ಆ ಕಡೆ ಈ ಕಡೆ ಎಲ್ಲೋ ಒಂದು ಕಡೆಗೆ ಅಜ್ಜನ ಮನೆಯಲ್ಲೂ ಇಳಿದು ಓಡುವಂಥದ್ದು ಅಥವಾ ಬೇರೆ ಕಡೆಗೆ ಇದ್ದು ಓದುವಂಥದ್ದು, ಏನೋ ಸಣ್ಣ ಪುಟ್ಟ ಅಡಚಣೆಗಳಾಗಿ ಒಂದು 8-10 ವರ್ಷ ಹೋಗಿರುತ್ತದೆ. 8-10 ವರ್ಷದ ಅನಂತರದಲ್ಲಿ ನಿಮ್ಗೆ ಒಳ್ಳೆ ರೀತಿಯಾದಂಥ ಸಂಸ್ಕಾರಗಳು, ಒಳ್ಳೆ ರೀತಿಯಾದಂಥ ಸ್ಕೂಲು ಕಾಲೇಜು ವ್ಯವಸ್ಥೆಗಳು ಸಿಕ್ಕಿ ಮುಂದೆ ನಿಮ್ಮ ಒಂದು 23-26 ವರ್ಷದವರೆಗೂ ಕೂಡ ವಿದ್ಯೆಯ ಅವಕಾಶ ಇದೆ ಈ ನಕ್ಷತ್ರದಲ್ಲಿ. ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಅನೇಕ ವಿಷಯದಲ್ಲಿ ಪರಿಣತಿಯನ್ನು ಹೊಂದಿರುತ್ತಾರೆ. ಒಂದು ವಿಷಯ ಅಂತಲ್ಲ, ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಜಾಸ್ತಿ ಟೀಚಿಂಗ್ ಪ್ರೊಫೆಷನ್ ಇರುವಂಥವರು, ಕೋರ್ಟು ಕಚೇರಿಯಲ್ಲಿರುವಂಥದ್ದು, CA ಆಗಿರುವಂಥದ್ದು ಅಥವಾ ಲೆಕ್ಕಾಚಾರಗಳಲ್ಲಿ ಬಹಳ ಪರಿಣತಿ ಇರುವಂತಹ ವ್ಯಕ್ತಿಗಳು, ಅಥವಾ ಒಂದೊಂದು ದೊಡ್ಡ ದೊಡ್ಡ ಕಂಪನಿಯನ್ನು ಲೀಗಲ್ ಅಡ್ವೈಸರ್ ಅಂತ ಹೇಳ್ತೇವಲ್ಲ, ಹಾಗೆ ಆ ಥರ ಎಲ್ಲವನ್ನು ಕೂಡ ನಿಮ್ಮ ಕೇಳಿಯೇ ಏನಾದರೂ ಕೂಡ ಮುಂದುವರಿಬೇಕು. ಮತ್ತು ಮಂತ್ರಿಗಳಾಗಿರುವಂತಹ ವ್ಯಕ್ತಿಗಳು, ರಾಜನ ಜೊತೆಗೆ ಅಂದರೆ ಇವತ್ತಿನ ದಿವಸ ಯಾವುದಾದ್ರೂ MLA MP ಅಂತದ್ದು ಜೊತೆಗೆ PA ಆದರೂ ಇರುವಂಥದ್ದು, ಹೀಗೆ ಏನೋ ಒಂದು ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವರು. ವಿವಾಹಾದಿ ವಿಷಯಗಳಲ್ಲಿ ಸ್ವಲ್ಪ ಕೆಲವು ಜನರಿಗೆ ವೈರಾಗ್ಯ, ಕೆಲವು ಜನಕ್ಕೆ ಮದುವೆಯಾಗಿ ಸ್ವಲ್ಪ ಡೈವರ್ಸ್ ಆಗಿರುವಂಥದ್ದು, ಕೆಲವು ಜನಕ್ಕೆ ಮದುವೆಯಾಗಿ ಸ್ವಲ್ಪ ಹಿಂದೆ ಮುಂದೆ ತೊಂದರೆಗಳೇ ಆಗಿರುವಂಥದ್ದು. ಹಾಗಾಗಿ ವಿವಾಹಾದಿ ವಿಷಯಗಳಲ್ಲಿ ಅಷ್ಟೇನೋ ಒಂದು ಸುಖ ಸಂತೋಷ ನೆಮ್ಮದಿ ಅಂತ ಹೇಳಿ ಅನಿಸದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಮದುವೆಯಾಗಿ ಸಂಸಾರ ಮಕ್ಕಳು ಜೀವನವೂ ಕೂಡ ಇರುತ್ತೆ. ಅದು ಆರ್ಥಿಕವಾದಂಥ ರೀತಿಯಲ್ಲಿ ಬಹಳ ಮೇಲ್ಮಟ್ಟದ ಜೀವನ ಇರುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಆರ್ಥಿಕವಾಗಿ ನೋಡ್ತಾ ಇರ್ತೇವೆ, ಅವ್ರ ಜೀವನ ಸ್ವಲ್ಪ ತೊಂದರೆ, ಆರ್ಥಿಕವಾಗಿಲ್ಲ, ಇವತ್ತಿನ ದಿವಸ ದುಡಿಬೇಕು, ಇವತ್ತಿನ ದಿವಸ ತಿನ್ನಬೇಕು. ಆದರೆ ಸಂಪಾದನೆ ಮಾಡಿ ತಕ್ಕ ಮಟ್ಟಿಗೆ ಅಧಿಕಾರಿ ವರ್ಗದವರು ಅಥವಾ ಮೇಲುಮಟ್ಟದ ವರ್ಗಗಳಲ್ಲೇ ನೀವು ಇರುವಂತಹ ಜನ. ಹಾಗಾಗಿ ಚೆನ್ನಾಗಿ ನಿಮ್ಮ ಆರ್ಥಿಕವಾದಂಥದ್ದಿರುತ್ತೆ. ಪ್ರೊಫೆಷನಲ್ಲೂ ಕೂಡ ನೀವು ಚೆನ್ನಾಗಿ ಅದನ್ನು ವಿದ್ಯೆಗೆ ತಕ್ಕಂತೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎನ್ನುವ ಹಾಗೆ ಸಾಲಗಳನ್ನು ಹೆಚ್ಚು ಮಾಡದೇ ಇದ್ದ ಹಾಗೆ ಸಾಲಗಳನ್ನು ತೀರಿಸ್ತಾ ಹೋಗಿ ಏನೋ ಒಂದು ಕೆಲಸ ಕಾರ್ಯಗಳನ್ನು ಕಂಪ್ನಿಗಳನ್ನು ಕಟ್ಕೊಂಡು ಹೀಗೆ ಮುಂದೆ ಹೋಗ್ತಾ ಮುಂದೆ ಜೀವನ ಹೇಳುವಂಥದ್ದು ಒಂದು ಹಂತಕ್ಕೆ ಸಾರ್ಥಕತೆಯ ಜೀವನದಲ್ಲಿ ನೀವು ಸಾಗ್ತಾ ಇರುವಂತಹ ವ್ಯಕ್ತಿಗಳು ಅಂತೇಳಿ ಹೇಳ್ತಾ, ಇನ್ನು 4 ಪಾದಗಳಲ್ಲೂ ಕೂಡ ನವಾಂಶದಿಂದ ಬಹಳ ವ್ಯತ್ಯಾಸಗಳನ್ನು ಹೇಳ್ತದೆ ನೋಡಿ. 1ನೇ ಪಾದ ಮೇಷ ನವಾಂಶಕ್ಕೆ ಬರುತ್ತೆ. ಮೇಷ ನವಾಂಶ ಅಂತಂದರೆ ಇದು ಕುಜನ ನವಾಂಶ. ಅಂದರೆ ಈ ರಾಶಿಯಲ್ಲಿ ಹುಟ್ಟಿದಂಥವರು ಜಾಸ್ತಿ ಸ್ವಲ್ಪ ಬೆಳ್ಳಿ ಬಂಗಾರ ಆದಿಗಳನ್ನು ವ್ಯವಹಾರದಲ್ಲಿ ತೊಡಗುವಂಥವರು, ಮೆಟಲ್ ಏನೇನು ವಸ್ತುಗಳಿದೆಯೋ ಆ ವಸ್ತುಗಳ ವ್ಯಾಪಾರ ವ್ಯವಹಾರದಲ್ಲಿರುವಂತಹ ವ್ಯಕ್ತಿಗಳನ್ನು ನಾವು ಬಹಳ ಮುಖ್ಯವಾಗಿ ಕಾಣ್ತೇವೆ. ಮತ್ತು ಸ್ವಲ್ಪ ಪ್ರಾಣಿಗಳನ್ನು ಕಾಯುವಂತಹದ್ದು, ಉದಾಹರಣೆಗೆ ಹೈನುಗಾರಿಕೆಯಲ್ಲಿರುವಂಥವರು, ಕೃಷಿಕರಿರುವಂಥವರು, ಅಥವಾ ಅನೇಕ ಪ್ರಾಣಿಗಳನ್ನು ಪಕ್ಷಿಗಳನ್ನು, ಅಥವಾ ನಾವು ವಿಶೇಷವಾಗಿ ನೋಡ್ತೇವೆ ಹೆಚ್ಚು ಜನರು ನೋಡ್ಲಿಕ್ಕೆ ಹೋದರೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಇಂತಹ ವ್ಯಕ್ತಿಗಳನ್ನು ನೋಡ್ತೇವೆ. ನಾವೊಬ್ಬರನ್ನು ವಿಶೇಷವಾಗಿ ಹೋದಾಗ ನಿಮ್ಮ ನಕ್ಷತ್ರ ಯಾವುದಪ್ಪ, ಪಾದ ಯಾವುದಪ್ಪ ಅಂತಂದರೆ 1ನೇ ಪಾದ ಇತ್ತು. ಹಾಗಾಗಿ ನಾನು ಯೋಚನೆ ಮಾಡಿದೆ, ಮೇಷನ ಮಾಂಶದಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚಿನದಾಗಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮತ್ತು ಜನರನ್ನು ಬಹಳ ಮುಖ್ಯವಾಗಿ ಪ್ರೀತಿ ಮಾಡುವಂಥವರಾಗಿರ್ತಾರೆ. ಅದನ್ನು ಲಾಲನೆ ಪಾಲನೆ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಅದರ ಜೊತೆಯಲ್ಲಿ ಸ್ವಲ್ಪ ಬಿಸ್ನೆಸ್ ಮೈಂಡ್ ಇರುವಂಥ ವ್ಯಕ್ತಿಗಳು. ಯಾಕಂದರೆ ನಿಮ್ಮ ಪ್ಲ್ಯಾನ್ ಏನಿದೆ 1ನೇ ಪಾದದವರು ಅಂತಂದರೆ ಪಕ್ಕ ಬಿಸ್ನೆಸ್ ಥರದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇರುವಂತಹ ವ್ಯಕ್ತಿಗಳಾಗಿರ್ತೀರಿ. ಇನ್ನು 2ನೇ ಪಾದ ವೃಷಭ ನವಾಂಶ. ವೃಷಭ ನವಾಂಶ ಅಂದರೆ ಸ್ವಲ್ಪ ಕಲೆಗೆ ಸಂಬಂಧವಾದಂಥ ವ್ಯಕ್ತಿಗಳು, ಆರ್ಟಿಸ್ಟ್ ಆಗಿರುವಂಥದ್ದು, ಯೂಟ್ಯೂಬರ್ಸ್ ಇರುವಂಥದ್ದು. ಕೆಲವೊಂದು ವ್ಯಕ್ತಿಗಳು ಕಾನೂನಿನಲ್ಲಿ ಚೆನ್ನಾಗಿ ಅಕ್ಷರಗಳನ್ನು ಬರೆದು ಟೈಪಿಂಗ್ ಮಾಡುವಂಥವರು. ಕೆಲವೊಂದು ಲಾಯರನ್ನು ಕೂಡ ಈ 2ನೇ ಪಾದದಲ್ಲಿ ನೋಡ್ತೇವೆ. ಹಾಗೆ 3ನೇ ಪಾದ ಹೇಳುವಂಥದ್ದು ಮಿಥುನ ನವಾಂಶ. ಮಿಥುನ ನವಾಂಶ ಬುಧನ ನವಾಂಶ. ಸ್ಕೂಲು ಕಾಲೇಜನ್ನು ನಡೆಸುವಂಥವರು, ದೊಡ್ಡ ದೊಡ್ಡ ಪ್ರಿನ್ಸಿಪಾಲ್ ಆಗುವಂಥದ್ದು ಅಥವಾ ಟೀಚರ್ ಆಗುವಂಥದ್ದು, ಅಥವಾ ಅನೇಕ ಧಾರ್ಮಿಕ ವಿಷಯಗಳಲ್ಲಿ ಪ್ರವಚನಕಾರರಾಗಿರುವಂಥದ್ದು, ಅಥವಾ ಸ್ಕ್ರಿಪ್ಟ್ ಬರೆದು ಕೊಡ್ತಾರಲ್ಲ ಇವತ್ತಿನ ದಿವಸ ಎಷ್ಟೆಷ್ಟೋ ಪಿಕ್ಚರ್ ಮಾಡಲಿಕ್ಕೆ ಬೇರೆದಕ್ಕೆ ನೂರಾರು ಬರೆಯುವವರಿಗೆ ಅವಕಾಶಗಳಿದೆ. ಹಾಗಾಗಿ ಆ ಸ್ಕ್ರಿಪ್ಟ್ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನು ಹುಡುಕಿ ಕೊಡುವಂತಹ ವ್ಯಕ್ತಿಗಳು. ಯಾಕಂದರೆ ದೊಡ್ಡ ದೊಡ್ಡ ಗ್ರಂಥಗಳಿರುತ್ತೆ, ಅದನ್ನು ಸೇರಿಸಿ ಕೊಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಎಷ್ಟು ಪಾಯಿಂಟ್ ಬೇಕೋ ಅಷ್ಟನ್ನೇ ಹೇಳುವಂಥ ವ್ಯಕ್ತಿಗಳಾಗಿರ್ತೀರಿ. ಮತ್ತು ಸ್ವಲ್ಪ ಲಾಯರ್ ಆಗಿರುವಂಥದ್ದು ಜಾಸ್ತಿ ಇರುತ್ತೆ ಅಂತ ಹೇಳ್ತೇವೆ. ಹಾಗೆ 4ನೇ ಪಾದ ಕರ್ಕಾಟಕ ನವಾಂಶ. ನೀರಿನ ವ್ಯವಹಾರ ಮಾಡುವಂಥವರು, ಪೆಟ್ರೋಲ್ ಬಂಕಲ್ಲಿ ನಡೆಸುವಂಥವರು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡುವಂಥವರು, ಅದರ ಜೊತೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ಸನ್ನು ಮಾಡುವಂಥವರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ದೊಡ್ಡ ದೊಡ್ಡ ಲಾ ಪ್ರಾಕ್ಟೀಸ್ ಮಾಡುವಂಥ ಅವಕಾಶಗಳಿರುವಂಥವರು. ಇವತ್ತಿನ ದಿವಸ ನಾವು ಹೇಳ್ತೇವೆ ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥವರು, ಅಥವಾ ಧಾರ್ಮಿಕವಾದಂಥ ಮುಖಂಡರು, ಮತ್ತು ಅರ್ಚಕರು, ಮತ್ತು ಇನ್ನೊಬ್ಬರಿಗೆ ಒಳ್ಳೆ ರೀತಿಯಾದಂತಹ ಗೈಡನ್ನು ಕೊಡುವಂತಹ ವ್ಯಕ್ತಿಗಳು. ಎಷ್ಟೋ ಸಲ ನಾವು ನೋಡ್ತೇವೆ
ಯಾವುದೋ ಒಂದು ವ್ಯಕ್ತಿ ಹತ್ರ ಒಂದು ವಿಷಯ ಹೇಳಿದ್ರೆ ಅವನಿಗೆ ಗೊತ್ತಿರುವಂಥ ವಿಷಯಗಳನ್ನು ಹೇಳಿದಾಗ ನಮಗೂ ಕೂಡ ಖುಷಿಯಾಗುತ್ತೆ. ಹಾಗಾಗಿ ಕರ್ಕಾಟಕ ನವಾಂಶ 4ನೇ ಪಾದದವರು ಆದಷ್ಟು ಬಹಳ ಉತ್ತಮವಾದಂತಹ ನಡತೆ, ಉತ್ತಮವಾದಂತಹ ಜೀವನ ಶೈಲಿ ಮತ್ತು ದುಡ್ಡಿಗೆ ತಕ್ಕ ಮಟ್ಟಿಗೆ ಬೆಲೆ ಕೊಡುತ್ತಾ ಜೀವನದ ಮೌಲ್ಯಗಳನ್ನು, ಸಾಧನೆಗಳನ್ನು ಹೆಚ್ಚಿನದಾಗಿ ಬೆಳೆಸುವಂತಹ ವ್ಯಕ್ತಿಗಳು ನಾವು ಈ ಒಂದು 4ನೇ ಪಾದದಲ್ಲಿ ನೋಡ್ತೇವೆ. ಒಟ್ಟಿನಲ್ಲಿ ನಿಮಗೂ ಕೂಡ ಹೀಗೆ ಇರಬಹುದು ಅಂತೇಳಿ ಹೇಳ್ತಾ, ಇನ್ನು ನಾವು 2ನೇ ಒಂದು ಎಪಿಸೋಡನ್ನು ಕೂಡ ಮುಂದಿನ ಭಾಗದಲ್ಲಿ ಗಮನಿಸೋಣ. ನೀವು ಅದನ್ನು ಕೂಡ ತಪ್ಪದೆ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ನಿಮ್ಮವರಿಗೂ ಕೂಡ ಶೇರ್ ಮಾಡಿ. ನಿಮ್ಮಲ್ಲೂ ಕೂಡ ಸಣ್ಣ ಪುಟ್ಟ ಇಂತಹ ಒಂದು ಗುಣಗಳಿದ್ದರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.